Hello students, welcome to RH Chemistry. So ಒಂದು ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ PH ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ KE ಅವರ ಕಡೆಯಿಂದ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನೀಟ್ ಎಕ್ಸಾಮಿಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದರೆ rhchemistry.online ವೆಬ್ಸೈಟ್ನಲ್ಲಿ ನೀಟ್ ಟೆಸ್ಟ್ ಸೀರೀಸನ್ನು ನಾನು ನಿಮಗೆ ನೀಡ್ತಾ ಇರುವಂಥದ್ದು. ಸೊ ಆಲ್ರೆಡಿ ಆಲ್ಮೋಸ್ಟ್ 850+ ಸ್ಟೂಡೆಂಟ್ಸ್ ಹ್ಯಾವ್ ಎನ್ರೋಲ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಟೆಸ್ಟ್ ಸೀರೀಸ್ ಆ್ಯಂಡ್ ಟೇಕಿಂಗ್ ದ ಯೂಸ್ ಆಫ್ ದಿಸ್. ಸೊ ನೀವು ಕೂಡ ತೊಗೊಳ್ಬೇಕು ಅಂತಂದರೆ rhchemistry.onlineಗೆ ಭೇಟಿ ಕೊಡಿ. ಸೊ ಇಲ್ಲಿ ಟೆಸ್ಟ್ ಸೀರೀಸನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಎನ್ರೋಲ್ ಆಗ್ಬೋದು. ರೈಟ್. ಸೊ ಇದರಲ್ಲಿ PH ಕ್ಯಾಂಡಿಡೇಟ್ಸ್ಗಳಿಗೆ ಒಂದು ಬ್ರೋಷರ್ನ ಏನು ರಿಲೀಸ್ ಮಾಡಿದರು, KE ಅಪ್ಲಿಕೇಶನ್ ಫಾರ್ಮನ್ನು ರಿಲೀಸ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಹೇಳಿದರು 25 ಮತ್ತು 26ಕ್ಕೆ UGCET ಮತ್ತು ನೀಟಿಗೆ ಸಂಬಂಧಪಟ್ಟವರು. ಯಾಕೆಂದರೆ ಈ ಸಲ ನೀಟಿಗೆ ಸಪ್ರೇಟಾಗಿ ನಿಮಗೆ ಮೆಡಿಕಲ್ ಟೆಸ್ಟ್ ಇರೋದಿಲ್ಲ. UGCET ಮತ್ತು UG ನೀಟ್ಗೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಟೆಸ್ಟನ್ನು 25 ಮತ್ತು 26ನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದರು. ಬಟ್ ಇವತ್ತು ಬಂದಿರುವಂಥ ನೋಟಿಫಿಕೇಶನ್ ಪ್ರಕಾರ ಈ 25 ಮತ್ತು 26ಕ್ಕೆ ಇಟ್ಕೊಂಡಂತಹ ಮೆಡಿಕಲ್ ಎಕ್ಸಾಮಿನೇಷನ್ ಫಾರ್ ದ PH ಕ್ಯಾಂಡಿಡೇಟ್ಸನ್ನು ಬಿಕಾಸ್ ಆಫ್ ದ ಎಲೆಕ್ಷನ್ಸ್, ಸಾರ್ವತ್ರಿಕ ಚುನಾವಣೆಯ ಪ್ರಯುಕ್ತ ಮುಂದೂಡಲಾಗಿದೆ, ಅಂದರೆ ಪೋಸ್ಟ್ಪೋನ್ ಮಾಡಲಾಗಿದೆ. ಸೊ ಯಾವಾಗ ಈ ಒಂದು ಮೆಡಿಕಲ್ ಟೆಸ್ಟನ್ನು ಫಿಕ್ಸ್ ಮಾಡ್ತಾರೆ ಅನ್ನೋದನ್ನು ಈ ಒಂದು KE ವೆಬ್ಸೈಟ್ನಲ್ಲಿ ಬಿಡ್ತಾರೆ. ಸೊ ಬಿಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. PH ಎಕ್ಸಾಮಿನೇಷನ್ ಫಾರ್ ದ ಮೆಡಿಕಲ್ ಎಕ್ಸಾಮಿನೇಷನ್ ಫಾರ್ ದ PH ಕ್ಯಾಂಡಿಡೇಟ್ಸ್ ಈಸ್ ಪೋಸ್ಟ್ಪೋನ್ಡ್. ಇಟ್ ವಿಲ್ ನಾಟ್ ಬಿ ಆನ್ 25th and 26th. ಯಾವಾಗ ಅನ್ನೋದನ್ನು ಡೀಟೇಲ್ ಆಗಿ ಮುಂದೆ KE ಅವರು ಹೇಳ್ತಾರೆ. ಹೇಳಿದಾಗ ನಿಮಗೆ ನಾನು ತಿಳಿಸ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.